ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ನೋಡಿ, ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿರೋರಿಗೆ ಗೊತ್ತಿರಬಹುದು ಇದು ಯಾವ ಪ್ಲೇಸು, ಯಾವ ಸ್ಥಳ ಅಂತಂದೇಳಿ. ಹೊರಗಿಂದ ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಆದರೆ ಒಳಗಡೆ ವಿಶಾಲವಾದ ಕಂಬಗಳಿಂದ ಆಮೇಲೆ ಆ ಒಂದು ಚಿತ್ರಾಕೃತಿಗಳಿಂದ ಇರ್ತಕ್ಕಂಥ ದೇವಸ್ಥಾನ ಇದು. ನೋಡಿ, ಇಷ್ಟೇ ಕಾಣಿಸ್ತಿದೆ ಅಲ್ವಾ ಎಂಟ್ರೆನ್ಸು. ಒಳಗಡೆ ಹೋದರೆ ವಿಶಾಲವಾಗಿರ್ತಕ್ಕಂಥ ಪ್ರಾಂಗಣ ಇದೆ. ಹಳೇ ಕಾಲದ ಚೋಳರ ಕಾಲದ ಕೆತ್ತನೆಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಅಲ್ಲಿ ಹೋಗ್ಬಿಟ್ರೆ ಮನಸ್ಸಿಗೆ ಶಾಂತಿ ಅನಿಸುತ್ತೆ, ಪ್ರಶಾಂತತೆ ಅನಿಸುತ್ತೆ. ಆಮೇಲೆ ತುಂಬ ಕೂಲಾಗಿ ತಣ್ಣಗಿದೆ ವಾತಾವರಣ ಅಲ್ಲಿ. ಯಾವುದಪ್ಪ ಇದು ಅಂದರೆ ನಮ್ಮ ದಾವಣಗೆರೆಗೆ ಹತ್ತಿರವಾಗಿರ್ತಕ್ಕಂಥ ಹರಿಹರದಲ್ಲಿ ಇರುವ ದೇವಸ್ಥಾನ ಹರಿಹರ ದೇವಸ್ಥಾನ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಒಳಗಡೆ ನೋಡ್ರಿ ಎಷ್ಟು ವಿಶಾಲವಾಗಿದೆ, ಹೌದಾ. ಹೊರಗಿಂದ ಚಿಕ್ಕದಾಗಿ ಕಾಣಿಸ್ತು, ಆದರೆ ಒಳಗೆ ಬಂದ ಮೇಲೇ ಇಲ್ಲಿ ಕಾಣಿಸ್ತಾ ಇರೋದು ಸೈಡಿಗೆ ಅಲ್ಲೇನು ಅರ್ಚಕರು ಇರ್ತಾರಲ್ಲ ಅವರ ಒಂದು ವಸತಿ ಗೃಹಗಳು, ಅಂದರೆ ವಾಸದ ಮನೆಗಳು. ನಮ್ಮ ಭಾರತೀಯರಿಗೆ ದೇವರು ಎಂಥ ಅದ್ಭುತವಾದ ಕಲೆನ ಕೊಟ್ಟಿದ್ದಾನೆ ದೇವರು ಅಂದರೆ ಅವನ್ನ ಅವರು ಕೊಡುಗೆಯಾಗಿ ಕೊಟ್ಟೋಗಿದ್ದಾರೆ ನಮ್ಮ ಹಿರಿಯರು. ಇದನ್ನು ಜಕಣಾಚಾರಿ ಅಂತ ಕೆತ್ತಿದ್ದು ಈ ಹರಿಹರ ದೇವಸ್ಥಾನವನ್ನು. ನೋಡಿ, ಆ ಕಲ್ಲುಗಳು ಎಷ್ಟು ಚೆನ್ನಾಗಿ ಕೆತ್ತನೆಗಳನ್ನು ಒಳಗೊಂಡಿದೆ. ಆಮೇಲೆ ಅದು ಸಾಫ್ಟ್ ಇತ್ತು. ಆಗಿನ ಕಾಲದಲ್ಲಿ ಯಾವುದೇ ರೀತಿ ಪಾಲಿಷ್ ಮಿಷಿನ್ ಇರಲಿಲ್ಲ, ಬಣ್ಣಗಳಿರಲಿಲ್ಲ. ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಎಷ್ಟು ತಾಳ್ಮೆ ಇರಬೇಕು, ಎಂಥ ಕಲೆ ಇರಬೇಕು ಅವರಲ್ಲಿ ಅನ್ನೋದು ನಿಜವಾಗ್ಲೂ ನಮ್ಮ ಇಂಡಿಯನ್ಸ್ ಗ್ರೇಟ್ ಅಂತ ನಾವು ಇದಕ್ಕೆ ಹೇಳೋದು. ಈಗೆಲ್ಲ ಆಧುನಿಕ ಯುಗದಲ್ಲಿ ತುಂಬ ಉಪಕರಣಗಳು ಬಂದಿದ್ದಾವೆ, ಯಂತ್ರೋಪಕರಣಗಳು ಬಂದಿದ್ದಾವೆ. ಅವುಗಳ ಸಹಾಯದಿಂದ ಏನನ್ನಾದರೂ ಮಾಡಬಹುದು. ಆದರೆ ಇಂದಿನ ಕಾಲದಲ್ಲಿ ಯಾವುದೇ ರೀತಿ ಯಂತ್ರಗಳಿರಲಿಲ್ಲ, ಯಾವುದೇ ರೀತಿ ಮೆಷಿನ್ಸ್ ಇರಲಿಲ್ಲ. ನೋಡಿ ಕಂಬಗಳು ಹೆಂಗಿದ್ದಾವೆ, ಕಂಬಗಳ ಸಾಲು ನೋಡಿ. ಆ ನುಣುಪಾದ ಕೆತ್ತನೆ ಕೂಡ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ಆಮೇಲೆ ಅಲ್ಲಿ ಹೋಗಿ ಕೂತ್ರೆ ಎದ್ದು ಬರೋದಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ತಣ್ಣನೆ ವಾತಾವರಣ ಇರುತ್ತೆ. ಆ ರೀತಿ ಇರಬೇಕು ಅಂದರೆ ಆ ಕಲ್ಲಿನ ಕೆತ್ತನೆ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅರ್ಥ. ಆಮೇಲೆ ಕೆಲವೊಂದು ನಕ್ಷತ್ರ ಆಕಾರದ ತಳಪಾಯ ಇರ್ಬೋದು. ಆಮೇಲೆ ಕೆಲವೊಂದು ಬೇರೆ ಬೇರೆ ತಳಪಾಯಿಗಳ ಆಧಾರದ ಮೇಲೆ ಮಾಡಿದಾರಂತೆ ಹಿಂದಿನ ಕಾಲದವರು. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಇಷ್ಟನ್ನು ಮಾತ್ರ ನನಗೆ ವಿಡಿಯೋ ತೆಗೆಯೋದಕ್ಕಾಯಿತು. ಒಳಗಡೆ ಅಲೋ ಇಲ್ಲ ಅಂತ ಹೇಳಿದರು ಅರ್ಚಕರು. ಆಮೇಲೆ ಅದಕ್ಕೆ ಕಾರಣ ಕೂಡ ಹೇಳಿದರು. ಆಲ್ರೆಡಿ ಯಾರಿಗೋ ಬೈತಾ ಇದ್ದರು. ಸೊ ನಾನು ಆವಾಗಲೇ ಇದನ್ನು ಹೊರಗಿಂದಷ್ಟೇ ಇಲ್ಲೇನು ಮಂಟಪಗಳಿದಾವಲ್ಲ ಇದನ್ನು ಮಾತ್ರ ವಿಡಿಯೋ ಮಾಡ್ಕೊಂಡೆ. ಅವರು ಒಂದು ಸರಿ ಹೇಳಿದ ಮೇಲೆ ನಾವು ಅದನ್ನು ಒಬೆ ಮಾಡಬೇಕು, ಗೌರವಿಸಬೇಕು. ಯಾವುದೋ ಒಂದು ಕಾರಣಕ್ಕೆ ಅದನ್ನು ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ ಅಂದಿಂದೆ ನಾವು ಅವರಿಗೆ ಗೌರವಿಸಬೇಕು. ಹೊರಗಿಂದನೇ ಹಿಂಗೆ ಕಾಣಿಸ್ತಾ ಇತ್ತು ಅಷ್ಟೇ. ಅಷ್ಟೊತ್ತಿಗೆ ಒಳಗಡೆ ಯಾರೋ ಹೋಗಿ ಅದನ್ನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಆವಾಗ ಅರ್ಚಕರು ಬೈದರು ಅವ್ರಿಗೆ. ಆಮೇಲೆ ನಾವು ಅವ್ರಿಗೆ ಪರ್ಮಿಷನ್ ಕೇಳಿದ್ವಿ, ತಗೋಬೋದಾ ಅಂತ. ಬೇಡ ಅಂದರು. ಅಲ್ಲಿಗೆ ಸುಮ್ಮನಾಗಿ ನಾನು ಹೊರಗಡೆ ಮಾತ್ರ ನೋಡಿ ಆ ಕಲಾಕೃತಿಗಳು ಚಿಕ್ಕದಾಗಿರೋ ಕೆತ್ತನೆ ಇರ್ಬೋದು, ದೊಡ್ಡದಾಗಿರ್ತಕ್ಕಂಥ ಕೆತ್ತನೆ ಇರ್ಬೋದು. ಕೆತ್ತಿರೋರಿಗೆ ಮಾತ್ರ ನಿಜವಾಗ್ಲೂ ಅದನ್ನು ಹೊಗಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಕೆತ್ತನೆ ಇದೆ ನಮ್ಮ ಹರಿಹರೇಶ್ವರ ದೇವಸ್ಥಾನ. ನಮ್ಮ ದಾವಣಗೆರೆ ನಿಯರ್ ಇದೆ. ಈ ಕಡೆ ಬಂದರೆ ನೋಡಿ, ಇಲ್ಲೊಂದು ದೇವಸ್ಥಾನ ಚಿಕ್ಕದಾಗಿ ದೇವರ ಒಂದು ಗುಡಿ ಥರ ಇತ್ತು. ಕೆತ್ತನೆಗಳ ಮಾತ್ರ ತುಂಬ ಅದ್ಭುತ ಅನ್ನಿಸ್ತು ನೋಡೋದಕ್ಕೆ, ಭಾಳ ಚೆನ್ನಾಗಿದೆ. ಹಳೆಬೀಡು ಬೇಲೂರು ಕೆತ್ತನೆಗಳು ಕೂಡ ಚೆನ್ನಾಗಿದೆ. ಅದರ ತುಂಬ ದೂರ ಆಗುತ್ತೆ, ನಮ್ಮ ದಾವಣಗೆರೆಗೆ ಹತ್ತಿರ ಇರ್ತಕ್ಕಂಥ ಒಂದು ತುಂಬ ಮನೋಹರವಾಗಿ ಕೆತ್ತಿರ್ತಕ್ಕಂಥ ಕೆತ್ತನೆ ಅಂದರೆ ನಮ್ಮ ಹರಿಹರೇಶ್ವರ ದೇವಸ್ಥಾನ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಅವರು ಹೇಳಿದರು ಅರ್ಚಕರು, ಇದು ಹರಿ ಮತ್ತು ಹರ ಅಂದರೆ ಯಾಕೆ ಆ ಥರ ಕರೀತಾರೆ ಅಂತ ಕೇಳಿದೆ ನಾನು. ಆವಾಗ ಅವರು ಹೇಳಿದರು ಅರ್ಚಕರು, ನಾವು ದೇವರನ್ನ ನೋಡಿದಾಗ ನಮ್ಮ ಬಲಕ್ಕೆ ಕಾಣಿಸ್ತಾ ಇರೋದು ಹರಿ ಅಂದರೆ ವಿಷ್ಣು, ಎಡಭಾಗಕ್ಕೆ ಕಾಣಿಸುವಂಥ ದೇವರು ಹರ ಅಂದರೆ ಶಿವ ಅಂತ ಹೇಳಿದರು. ಅದಕ್ಕೆ ಉದಾಹರಣೆನ ಕೊಟ್ಟರು. ವಿಷ್ಣುವಿನ ಕೈಯಲ್ಲಿ ಏನೇನು ಇರ್ತವೆ, ಆಮೇಲೆ ಶಿವನ ಕೈಯಲ್ಲಿ ತ್ರಿಶೂಲ ಮತ್ತು ಅರ್ಧಚಂದ್ರ ಇರುತ್ತಲ್ಲ ತಲೆಯಲ್ಲಿ, ಅದೆಲ್ಲ ಇದೆ ನೋಡಿ ಅಂತ ಹೇಳಿದರು. ನಾನಿಲ್ಲಿ ಮೂರ್ತಿ ತೋರ್ಸೋಕ್ಕಾಗ್ತಾ ಇಲ್ಲ, ಯಾಕಂದರೆ ಅದಕ್ಕೆ ಯಾವುದೇ ರೀತಿ ಅಪ್ಪಣೆ ಕೊಡಲಿಲ್ಲ, ಅವರು ಪರ್ಮಿಷನ್ ಕೊಡಲಿಲ್ಲ. ಹಾಗಾಗಿ ಹರಿ ಮತ್ತು ಹರ ಒಂದಾಗಿಬಿಟ್ಟು ಒಬ್ಬ ರಾಕ್ಷಸನ ಸಂಹಾರ ಮಾಡಲಿಕ್ಕೆ ಆ ರೀತಿಯ ರೂಪವನ್ನು ತಾಳಿದ್ರಂತೆ. ಮುಂದೆ ಹೇಳ್ತೀನಿ. ಈ ದೇವಸ್ಥಾನ ಬಂದುಬಿಟ್ಟು ಲಕ್ಷ್ಮಿಯ ದೇವಸ್ಥಾನ.
ಹರಿಹರರ ದೇವಸ್ಥಾನದಿಂದ ಪಕ್ಕಕ್ಕೆ ಬಂದರೆ ಈ ಲಕ್ಷ್ಮೀ ದೇವಸ್ಥಾನ ಬರುತ್ತೆ. ಇದು ಕೂಡ ಕೆತ್ತನೆ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಯಾರೆಲ್ಲ ಹರಿಹರಕ್ಕೆ ಹೋಗಿ ಹರಿಹರೇಶ್ವರನ ದರ್ಶನ ಮಾಡಿಲ್ವೋ ಒಮ್ಮೆ ಹೋಗಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ, ಎದ್ದು ಬರಬೇಕು ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ವಿಶಾಲವಾಗಿದೆ. ಮುಂದೆ ಎಲ್ಲ ಪ್ರಾಂಗಣ ಇರ್ಬೋದು ಅಥವಾ ಹೊರಗಡೆ ನಾವೇನು ಫೀಲ್ಡ್ ಅಂತ ಹೇಳ್ತೀವಲ್ಲ, ಮೈದಾನ, ಅದು ಕೂಡ ತುಂಬ ವಿಶಾಲವಾಗಿದೆ. ಪಕ್ಕದಲ್ಲೇ ಅರ್ಚಕರ ಎಲ್ಲ ವಸತಿ ಗೃಹಗಳಿದ್ದಾವೆ. ಇವೆಲ್ಲ ಭಾಳ ಚೆನ್ನಾಗಿದೆ. ಎಷ್ಟೋ ಜನ ಹೋಗಿರಲ್ಲ, ನೋಡಿರಲ್ಲ, ಮಕ್ಳುಗಳಿಗೆ ತೋರಿಸ್ಬೇಕು ಅನ್ನಿಸ್ತು ನನಗೆ. ಈಗಿನ ಮಕ್ಳಿಗೆ ಇವೆಲ್ಲ ಎಲ್ಲಿ ನೋಡಿರ್ತಾರೆ, ಬರೀ ಕಾರ್ಟೂನ್ಸ್ ನೋಡಿದ್ವಿ, ಮೂವೀಸ್ ನೋಡಿದ್ವಿ, ಇದನ್ನೇ ಮಾಡ್ತಾರೆ. ಇಂಥ ಮಕ್ಳಿಗೆ ತೋರಿಸ್ಬೇಕು ಅನ್ನಿಸ್ತು. ಆಮೇಲೆ ಚಿಕ್ಕದಾಗಿ ವಿವರಣೆಯನ್ನು ಅಲ್ಲಿ ಎಂಟ್ರೆನ್ಸಲ್ಲಿ ಬೋರ್ಡೆಲ್ಲ ಹಾಕಿದ್ರು, ಹರಿಹರೇಶ್ವರದ ಒಂದು ದೇವರ ಬಗ್ಗೆ, ಆಮೇಲೆ ಆ ಕಟ್ಟಡದ ಬಗ್ಗೆ ವಿವರಣೆ ಹಾಕಿದ್ರು. ಆಮೇಲೆ ದೇವಸ್ಥಾನದ ಪಕ್ಕದಲ್ಲಿ ಹೋದರೆ ಅಲ್ಲಿ ಹೊಳೆಗೆ ದಾರಿ ಇದೆ, ಅಂದರೆ ಕಂಪ್ಲೀಟಾಗಿ ಹೋಗೋದಕ್ಕಾಗಲ್ಲ. ಆ ಹೊಳೆ ಏನು ಹಿಂಭಾಗ, ದೇವಸ್ಥಾನದ ಹಿಂಭಾಗ ಹೊಳೆ ಬರುತ್ತಲ್ಲ, ಆ ಹೊಳೆಗೆ ಬೇರೆ ಕಡೆಯಿಂದನೂ ಹೋಗ್ಬೋದು. ದೇವಸ್ಥಾನದ ಯಾವ ಸೈಡಿಂದ ಹೋಗ್ಬೋದು ಅಂದರೆ, ಇಲ್ಲಿ ನೋಡಿ ಪಕ್ಕದಲ್ಲಿ ಇಲ್ಲಿ ಬನ್ನಿ ಮರ ಇದೆ, ಇಲ್ಲಿ ಭಕ್ತಾದಿಗಳು ಬಂದು ಪೂಜೆ ಮಾಡ್ತಾಯಿದ್ರು. ಮತ್ತು ಈ ಕಡೆ ಹರಿಹರ ದೇವಸ್ಥಾನ ಇದೆ. ಇವೆರಡರ ಮಧ್ಯೆಯಲ್ಲಿ ಒಂದು ಚಿಕ್ಕದಾಗಿ ಗೇಟ್ ಇತ್ತು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೂಲಕ ನಾವು ಮುಂದೆ ಹೋದ್ವಿ. ನನಗೂ ಕೂಡ ಗೊತ್ತಿರಲಿಲ್ಲ ಈ ಕಡೆಯಿಂದ ಹೋಗ್ಬೋದು ಒಳಗೆ ಅಂತೇಳಿ. ನಮ್ಮ ಅಂಕಲ್ ಬಂದಿದ್ದರು, ಅವರು ಕರ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಹೋಗ್ತಿದ್ದಾರೆ ನೋಡಿ ಇವರು, ಮದುವೆಗೆ ಬಂದಿದ್ದರು, ಅವರು ಕರ್ಕೊಂಡು ಹೋಗಿದ್ರು. ಆಮೇಲೆ ಹೇಳಿದರು, ಹೋಳಿಗೆ ಆಂಜನೇಯ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಹೋಳಿಗೆ ಆಂಜನೇಯನ ಮಂದಿರ ಅಂತ ಹೇಳಿದರು. ಮೇಲ್ಗಡೆ ಕಾಣಿಸ್ತಾ ಇರೋದು ಈ ಮಾರ್ಗವಾಗಿ ನಾವು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಹೊಳೆ, ಅಲ್ಲಿಗೆ ಬಂದ್ವಿ. ನೀರು ತುಂಬ ಇದ್ದಾಗ ಈ ಮೇಲ್ಗಡೆ ಏನು ಕಾಣಿಸ್ತಿದೆಯಲ್ಲ ಸಿಮೆಂಟು, ಅಲ್ಲಿವರೆಗೂ ಇರುತ್ತಂತೆ. ಆದರೆ ನೀರು ಕಮ್ಮಿ ಆಗಿತ್ತು, ಹಂಗಾಗಿ ಇಲ್ಲಿವರೆಗೂ ಬಂದು ನೋಡಿದ್ವಿ ನಾವು. ನಮ್ಮ ಹರಿಹರದಲ್ಲಿ ಇಷ್ಟೊಂದೆಲ್ಲ ದೇವಸ್ಥಾನ ಇರ್ಬೋದು, ಹೊಳೆ ಇರ್ಬೋದು, ಇದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿರಲಿಲ್ಲ. ಸೊ ಅಂಕಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ನೋಡಿ ಇಲ್ಲಿವರೆಗೂ ನೀರಿರುತ್ತಂತೆ ಮಳೆ ತುಂಬ ಬಂದಾಗ. ಕಾಣಿಸ್ತಾ ಇದೆ ನೋಡಿ ಹೊಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನೀರು ಕಮ್ಮಿ ಇತ್ತು, ತುಂಬ ಕಮ್ಮಿ ಇತ್ತು. ಇಲ್ಲೆಲ್ಲ ನೀರಿರುತ್ತಮ್ಮ ಅಂತ ಹೇಳಿದರು ಅಂಕಲು. ನೋಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಇಂಥ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡಿ, ಮಕ್ಕಳಿಗೆ ತೋರಿಸಿ, ಮೇನಾಗಿ ಖುಷಿ ಪಡ್ತಾರೆ. ಆಮೇಲೆ ಆ ಹಿಂದಿನ ಕಾಲದ ಕೆತ್ತನೆಗಳನ್ನು ತೋರಿಸಿ. ಇವನ್ನೆಲ್ಲ ನೋಡೋಕ್ಕಾಗಲ್ಲ, ದೇವಸ್ಥಾನಗಳಲ್ಲಿ ಹೋಗಿ ನೋಡಬೇಕಾಗುತ್ತೆ ಕೆಲವೊಂದು ಹತ್ರ. ನೀವು ಕೂಡ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮ ದಾವಣಗೆರೆಗೆ ನಿಯರ್ ಆಗಿರತಕ್ಕಂಥ ಹರಿಹರ ದೇವಸ್ಥಾನದಲ್ಲಿ ಎಷ್ಟು ಸುಂದರವಾಗಿ ಕೆತ್ತನೆಗಳಿವೆ ಅನ್ನೋದನ್ನು ಹೋಗಿ ನೋಡಿ. ಧನ್ಯವಾದಗಳು.